ಹೊಸ ಟೇಜೆ ನಾಟಕ ನಡೆಸಿದೆ ಪುಳಕ್ 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 ಹೆಂಗಸರಿ ಅಂದ್ರೆ ಕಾಲು ಬಡದ್ರೆ ಇಲ್ರಿ ಬಡ್ದಂಗ ಹೆಂಗಸರ್ದಾಗದೆ ಅಟ್ರಿ ಅಟ ಸೋಮ ನಾಲ್ಕು ರೊಟ್ಟಿ ಮಾಡಿ ಕಿಸಿಂದ ಅಟ ನೀಡುದಾಗದ ಅಟ ನಾವೆಲ್ಲ ಕಾಲು ಬಡದ್ರೆ ಹೆಂಗ ಕೆಲಸ ಆಗಿತ್ತು ಹೊತ್ತು ಹೊಂಡೊಟ್ಟಿಗೆ ಟೇಜ್ ಮತ್ತೊಂದು ಬೇರೆ ಕಟ್ಟಿರ್ಬೇಕು ಹಡತ ಏನೇನು ನಡ್ದೈತಿ ಹರಿ ಹರ ಗಂಡನ ಖಜ ಹರಕೊಂಡಕಿ ಜಾನಿ ಮಿಂಡನ ಮನಿ ಸೇರಿಕೊಂಡಕಿ ಜಾನಿ ಉಂಡನ ಘಡಾಂತರ ಕಾರಿ ಕೊಂಡಕಿ ಜಾನಿ ಉಂಡನ ಘಡಾಂತರ ಖಂಡಿತ ಕಾರಿಕೊಂಡಕಿ ಜಾನಿ ಆಸ್ತಿ ಮಾರಿಕೊಂಡಕಿ ಜಾನಿ ಎದ್ದ ಗಾಳಿ ತೂರಿಕೊಂಡಕಿ ಜಾನಿ ಬಿದ್ದ ಬೂದಿ ಖುದ ಖದ ಸಾಲ್ತಾಗ ಮಾರಿಕೊಂಡಕಿ ಜಾನಿ ಬಿದ್ದ ಬೂದಿ ಖುದ ಖದ ಸಾಲ್ತಾಗ ಮಾರಿಕೊಂಡಕಿ ಜಾನಿ ನಿರ್ಮಲ ಜಲ ಯಾರಕೊಂಡಕಿ ಜಾನಿ ನಿರ್ಲಿಪ್ತನಿಗೆ ಕೂಡಿಕೊಂಡಕಿ ಜಾನಿ ಶ್ರೀ ಗುರು ಮಲ್ಲೇಶನ ಅಂದೆವಾಡಿ ಗೈಬಿಶಾನ ಕೂಡಿಕೊಂಡಕಿ ಜಾನಿ ಅದಕ್ಕೇನು ಹೇಳತ್ತೇಳ ಹುಡುಗಿ ಏ ಭಾಳ ಚಂದ ಕೇಳತ್ತೇಳ ಕಾಕ ಕೇಳಿರ್ಬೇಕಲ್ಲ ನಾವೇನು ಕೇಳಿದೀವು ನಿನಗೆ ಎಲ್ಲವನ್ನ ಈ ಜೋಗಾಪಂದ ವಿಷಯ ನಿನಗೆ ಕೇಳಿಲ್ಲ ನಾವ ನಿನಗೆ ಬರೇ ನಿಮ್ಮ ಎಲ್ಲವೂ ಆಗ್ತಾಳು ಜಮದಗ್ನಿ ಅಪ್ಪ ಆಗ್ತಾನ ಹೌದು ನೀವು ಯಾಕೆ ಬಳಿ ಹೊಡ್ಕೋದ್ರಿ ಇಟ್ಟ ಕೇಳಿದ್ ನಿನಗ ಅದಕ್ಕೆಲ್ಲ ಭಾಳ ಮಾತಾಡಿ ಹೇಳ ಅದೇನಲ್ಲ ಯಾಕಂದ್ರೆ ನೈತಿಕ ಧರ್ಮದ ಬಟ್ಟ ಬರುತ್ತೆ ನೈತಿಕ ಧರ್ಮದ ಬಟ್ಟ ಬರುತ್ತೆ ಬಟ್ಟ ಬರ್ತದ ಹಂಗ ಆಗಬಾರ್ದು ಯಾಕಂತಂದ್ರ ಯಾಕ್ರಿಪ್ಪ ಗಂಡ ಸತ್ತಪ್ಪ ತಂದು ಹೇಳ್ತೀನಿ ಬಳಿ ಹೊಡ್ಕೋತಾಳ ಹೌದು ಹೌದು ಹೆಣ್ಮಕ್ಳು ಹುಟ್ಟಿದವ್ರು ಹೆಣ್ಮಕ್ಳು ಹೊಡ್ಕೋತಾರ ಹೊಡ್ಕೊಳಂಗಿಲ್ಲ ಹಂಗೆ ಹೆಂಗ್ ಹೊಡ್ಕೋತಾರ ಯಾವ ಧರ್ಮ ಇದು ಅದಕ್ಕೆ ನಾ ಏನ್ ಹೇಳಿನಿ ನಿನಗ ಕೊಳ್ಳಾಗ ಮಂಗಲ ಸೂತ್ರ ಹನಿಮ್ಯಾಗ ಕುಕುಮ ಇವ್ ಕಟ್ಟಿದ ಬಳಕ ನೀ ಚಾಚಕ ಬರ್ತಿ ಏನೋ ಈ ನಮ್ಮ ಸಿದ್ಧಲಿಂಗ ಅಜ್ಜ ಅವ್ರ ಜಾತ್ರೆ ಮುತ್ತೈದನ ಹಾಕಿದ್ರೆ ನಿನಗೆ ಆರ್ತಿ ಕರಿತಾರ ಅಂತ ಹೇಳಿನಿ ಇವ್ ಎಲ್ಲಾ ಹರ್ಕೊಂಡ ಬಳಕ ನಿನ್ನ ಯಾಕೆ ಕರ್ಕೊಳಂಗಿಲ್ಲ ಅಂತ ಕೇಳಿನ ಈಗ ತಂದಾಳ 10-12 ವರ್ಷನಾಗ ನಾನು ಚಾಚಕ ಬಂದನತ್ತ ಅಲ್ಲಿ ಯಾರು ಕೂಡ ನಿಮ್ಮ ಮೌನ್ ಕೂಡ ಕೂಡಿ ಬಂದೇನ್ ಚಾಚಕ ಅವ್ರು ಅದಕ್ಕೇನಂದ್ರು ಅವರು ಏನ್ ಹೇಳ್ತಾರು ಗುಳ ಕುಂಕುಮ ಇವೆಲ್ಲ 12 ವರ್ಷದಾಗ ಇರ್ಲಿಕ್ಕಾಗಿನೇ ಅವೆಲ್ಲ ಕೊಟ್ಟಿರ್ತಾರ ಹಚ್ಚಿರ್ತಾರ ಹೌದ್ ಹೌದ್ರಿ ಯಾಕೆ ನಿಂದು ಬರ್ರು ಯಾಕೆ ನಾಳೆ ಇವ್ರಿಂದ ನೀನು ಪವಿತ್ರ ಆಗಕ್ಕೆ ಹೇಳಿ ಇದಕ್ಕೊಬ್ಬ ಅಧಿಕಾರ ಒಬ್ಬ ಆಗಿ ಗಂಡಾಗಿ ಬರ್ತಾನೆ ನಿನಗೆ ಎಲ್ಲ ಗಂಡನು ಅವನೇ ಗುರುನು ಅವನೇ ಎಲ್ಲ ಸರ್ವಸ್ವ ಅವನೇ ಆಗಿ ಇವು ಎಲ್ಲ ಹಾಕಿರ್ತಾರ ಮಂಗಳ ಸೂತ್ರ ಯಾಕೆ ಹಾಕಂಗಿಲ್ಲ 12 ವರ್ಷ ಇದ್ದಾಗ ಯಾಕ ಅವಾಗ ಯಾಕೆ ಹಾಕೋಬೇಕು ಮನ್ಯಾಗ ಕೂತ ಅದು ಇರ್ಲಿಕ್ಕಿಲ್ಲ ಅವ್ರ ಬಲ್ಲಿ ಇಲ್ಲ ಮಂಗಳಸೂತ್ರ ಹಾಕೋಬೇಕಲ್ಲ ಹನಿಮ್ಯಾಗ ಕುಕ್ಮ ಎಲ್ಲ ಹಚ್ಕೊಂಡಿರ್ತೀವಿ ಮಂಗಳಸೂತ್ರ ಅಂತ ಹಾಕೋಬೇಕು ನಾನು ಅಂತೇಳಿ ಬಂದು ಮಗಲ ಕೂತ್ ನನಗೆ ಡೋಗಿ ಗೀಸಂದ ಕೊಟ್ಕೊಂಡಾಗ ಸುದ್ದ ಆಗಿದೆ ಅಂತ ನಿನಗೆ ಹೇಳಿನಿ ಆ ಮಂಗಳಸೂತ್ರ ಕಟ್ಟು ಅಧಿಕಾರ ಗಂಡದ ಇರ್ತದೆ ಅವ್ರದಿರಲ್ಲ ಎಲ್ಲಿ ಮನ್ಯಾಗ 12 ವರ್ಷದಾಗ ಆಗಿನಿ
ಮತ್ತೇನು ಹೇಳತ್ತಾರ ಮತ್ತೆ ಹಾ ಹಾ ಯಾವ ದೇವ್ರ ಎಲ್ಲಿ ದೇವ್ರ ಆ ದೇವರ ಎಲ್ಲರ ಕಾಣಿಸ್ತಾನೆ ಅರಿಗ ಕೇಳ್ತಾನೆ ಯಾರು ತಾಯಿ ತಂದೆ ಅಂತ ಕೇಳ್ತಾನೆ ಯಾರು ಹರಿದಾರ ಭಾಡ್ಯಾನ ಮಾತಾಡ್ತಾರು ಇಲ್ಲದೊಂದು ವಿಚಿತ್ರ ಕೇಳ್ದಂಗೆ ಆಗ್ತದೆ ಯಾಕಂತಂದ್ರ ಅಣೋಜಾಣ ತೃಣಕಾಂಠದಲ್ಲಿ ಮುಳ್ಳತ್ತುದಿ ಫಳ್ಳ ಬಿಡಲಾರ್ದನೆ ಭಗವಂತ ತುಂಬಿಕೊಂಡಿದ್ದಾನ ಹಿಂಗ ಹೇಳ್ತಾರ ಶಾಸ್ತ್ರ ಪ್ರಕಾರವಾಗಿ ಅವನ ಆಜ್ಞೆ ಇಲ್ಲದೆ ಒಂದು ತಪ್ಪರು ಕೂಡ ಅಳಿಗೆಡಂಗಿಲ್ಲ ಹುಡುಗಿ ಶಾಲೆ ಹೊಸ ಹುಡುಗಿ ಐತತ್ ಇಲ್ಲಿ ಕರ್ಸ್ಯಾರ ಅದಕ್ಕೆ ಈ ಹುಡುಗಿ ಏನ್ ಮಾಡ್ಲೈತಿ ಪರಮಾತ್ಮಗೆ ನೋಡ್ಬೇಕಾದ್ರೆ ಈಗ ನಿನಗೆ ಈ ಕಣ್ಣಿಲಿ ಕಾಣಂಗಿಲ್ಲ ಮತ್ತೆ ಯಾಕೆ ಅನ್ಬೇಕ್ರಿ ಈ ತೊಗಲಿನ ಕಣ್ಣಿಲಿ ಕಾಣ್ತಕ್ಕಂಥ ವಸ್ತು ಅಲ್ಲದ ಅದು ನಿರ್ವಿಕಾರ ವಸ್ತು ಅದ ಏನು ನಿರ್ವಿಕಾರ ವಸ್ತು ಅದ ಆಕಾರ ಇಲ್ಲ ಆಕಾರ ಇಲ್ಲ ಹೆಂಗ ಶಾನೆ ಆಯ್ತು ತಂಗಿ ಆಗಂಗಿಲ್ಲ ನೀನು ಏನೋ ಬಾಳ ದೂರ ಉಳಿದಿರಿ ಆ ಹಿಂದಿನವ್ರಿಗೆ ಅದು ಬುದ್ಧಿ ಬೇಕಲ್ಲ ಅವ ತಿಳಿಸಿ ಹೇಳ್ಬೇಕಲ್ಲ ಹೌದಲ್ಲ ಅವಂಗ ಬುದ್ಧಿ ಇಲ್ಲ ಅವ್ ಯಾವ ಮಳೆಗಲ್ಲ ಮುಕ್ಳಿ ತಾಕೋತಾನ ಅವ್ನ್ ಗೊತ್ತಿಲ್ಲ ಇನ್ ಹಾಕಿ ನೋಡ್ರಿ ಸಕ್ರಿ ಹೆಂಗಿರ್ತದ ಹೆಂಗಿರ್ತೈತ್ರಿಪ್ಪ ಬೆಳಗಿರ್ತೈತಿ ಬೆಳಗಿರ್ತದ ಹೌದು ಅದು ಕಾಣಿಸ್ತದ ಹೇಳಕ್ ಬರ್ತದ ಕಾಣಿಸ್ತದ ಹೇಳ್ಬೋದು ರುಚಿ ಅಂತ ಕೇಳಿದ್ರಿ ಏನ್ ಹೇಳ್ತೀರಿ ರುಚಿ ಹೆಂಗ ಗೊತ್ತಾಗ್ತೈತ್ರಿ ಸಕ್ರಿ ತಿಂದಾಗ ರುಚಿ ಗೊತ್ತಾಕೈತಿ ಹಂಗ ಅರಿದಾಗ ಪರಮಾತ್ಮನ ಅರಿಬೇಕು ನೀ ನಿನ್ನೆ ತಿಳಿದಾಗ ಪರಮಾತ್ಮ ಅದಂತ ಗೊತ್ತಾಗ ಅದಕ್ಕೆ ಹೇಳ್ತಾರ ತನ್ನ ಆತ್ಮದಂತೆ ಪರಾತ್ಮ ಪರಮಾತ್ಮ ತಿಳಿದವನೇ ಪರಮಾತ್ಮ ಇಲ್ಲೇ ಐತಿ ಅರ್ಥ ಬಹಳ ದೊಡ್ಡ ಬಹಳ ದೂರ ಹೋಗ್ಲತ್ತಿದೀನಿ ಇದಕ್ಕೆ ಅಂತಾರ ಅಧ್ಯಾತ್ಮ ಇದಕ್ಕೆ ಅಂತಾರ ಅಧ್ಯಾತ್ಮ ಅದಕ್ಕೆ ಏನಂದಾರ ನೀನು ತಿಳಿಲಿಲ್ಲ ಅಂದ್ರೆ ಹಾ ಹಾ ನೆರೆ ಕೇಳು ಕೇಳಿದ ಮರಿ ಅರಿಯಾದಮ್ಮ ಮರ್ಯಾದಿರು ಇದೇ ಗೂರು ಹೇಳಿದ ವಾಕ್ಯ ಹೌದ್ ಹೌದ್ರಿ ಬರೋಬರಿ ಅದ ನಿಮ್ಮ ಆತ್ಮನ ಕುಂತಾರ ಕೇಳವ್ರಿ ನಾಲ್ಕು ಕೂತಾರಲ್ರಿ ಅವ್ರು ಹೇಳ್ತಾರ ದೇಹ ಅಂದ್ರೆ ದೇಹ ರೈತ ವ ಅಂದ್ರೆ ವರ್ಣ ರೈತ ರು ಅಂದ್ರೆ ರೂಪ ರೈತ ಇವು ಹೇಳ್ಬೇಡತ್ತಾರ ಅವರು ಅವ್ಯಾಕೆ ಹೇಳ್ಬೇಡ ಅವ ಹಂಗೆ ಅದಾನವ ಮತ್ ಉತ್ತರಾನು ಅವ್ರ ಹೇಳತ್ತಾರ ಅಂದ್ಬೇಕು ನಮ್ದ್ರೆ ಏನ್ ಗರ್ಜ್ ಐತ್ರಿ ಶಾನೆ ಅದಾರು ಅಖಂಡ ಅದ್ವೈತ ಪರಬ್ರಹ್ಮ ವಸ್ತು ಅದದು ಇದ್ದವನೇ ದೇವ್ರತ್ ಹೇಳ್ತಾರ ಅವನಿಗೆ ಇದ್ದವನಿಗೆ ಇಲ್ಲ ಅಂದ್ರೆ ಯಾಕೆ ಅದಕ್ಕೆ ಹೇಳ್ತಾರ ಆತ್ಮ ಶುದ್ಧ ಇಲ್ಲದ ವೇದಾಂತ ಓದಿದ್ರು ಫಲವೇನಯ್ಯ ಶಾಸ್ತ್ರ ಮತಿಸಿದ್ರು ಫಲವೇನಯ್ಯ ಆ ದೇವ್ರ ನಿಮ್ಮ ಪಾಲ ಏನೈತಿ ನಾವೇ ದುಡಿತೇವು ನಾವೇ ಉಣಿತೇವು ದೇವ್ರು ಕುಡ್ದಾನೆ ಅಂತಾರ ಅದಕ್ಕೆ ಹೇಳ್ತಾರು ಅದು ಎಲ್ಲದ ಇರೋ ಇರಿ 80 ಕೋಟಿ ಜೀವರಾಶಿಗೆ ಅನ್ನ ಆಗಲಾರೆ ಆ ಭಗವಂತನ ಊಟ ಹುಚ್ಚಿಕೊಳ್ಳೆ ಎಡಗಲಿಗೆ ಬಿರ್ತದವನಿಗೆ ಏನು ಭಗವ ಇರ್ಬಿ 84 ಕೋಟಿ ಜೀವರಾಶಿ ಅನ್ನ ಹಾಕ್ಲಾರ್ದ ಪರಮಾತ್ಮನ ಹುಟ್ಟಿಲ್ಲ ಮತ್ತೆ ಅವನು ನಿನ್ ಮೇಲೆ 4 ಬಂದಿತ್ತಂದ್ರೆ ಒಂದ್ ಉಂಡಿಲ್ಲ ಯಾವ್ದು ಉಂಡಿ ಅದು ಕರ್ಕೊತ್ತು ಬೆನ್ನ ಹತ್ಕೋತೀರಿ ಹೋಗ್ತಾರ ಅವನ ಪ್ರಪಂಚ ಕಡಿ ನಿಮ್ಮ ಪ್ರಪಂಚ ಕಡಿ ಇವನ್ 4 ಮನ್ಯಾಗ ಮಕ್ಕಳ ಹಡದ ಕಿಸಿಂದ ಯಾವ್ದು ತಿತ್ತೋ ಯಾವ್ದು ಬಿಡ್ತೋ ಈಗೀಗ ಗೊತ್ತಿರುದಿಲ್ಲ ಏನ್ ಗೊತ್ತಾಗ್ತದೆ ಪರಮಾತ್ಮನದಾಗದ ನಿನಗೆ ನೀಗುದಿಲ್ಲ ಈಗ ಪಟ್ಟಿ ನನಗಿಟ್ಟು ಸಿಗ್ತದಿರುತ್ತೆ ಉಂಡು ಕಡೆ ಸೌಮ್ಯ ಆದ್ರೆ ಒಂದು ಇದ್ರದಾಗ ಒಂದು ಕೂದಲು ಇದ್ದಂಗ ನೀ ಹಂಗ ನಿನಗೂ ಕೂಡ ಉಪವಾಸ ಕೆಡವಿಲ್ಲವ ದೇವರ ವರ್ಣನೆ ಮಾಡೋದಕ್ಕೆ ದೇವರ ತೂಕ ಮಾಡ್ಲಿಕ್ಕೆ ನೀನು ಅಧಿಕಾರ ಸಾಧ್ಯನಿಲ್ಲ ಅಧಿಕಾರ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರ ಆತ್ಮ ಶುದ್ಧ ಇಲ್ಲ ವೇದಾಂತ ಓದಿರೋ ಫಲವೇನಯ್ಯ ಶಾಸ್ತ್ರ ಮತಿಸಿದ್ರ ಫಲವೇನಯ್ಯ ಹೊಳಿಯಲ್ಲಿ ಹುಳಿಯ ತೊಳೆದಂತೆ ನಮ್ಮಂತ ಏಷಡಾಂಬಿಕರ ಮಾಡೋ ಭಕ್ತಿಯ ಶಿವ ಒಲಿ ಅಂದ್ರೆ ಎಂತ ಒಲಿವನಯ್ಯ ಅಂತ ಹೇಳ್ತಾರ ನೋಡಿದ ಮುತ್ತಿನಂತ ಮಾತು ಅರ್ಥ ಮಾಡ್ಕೋರಿ ಒಂದಿಟ್ಟು ಇಂಥವ್ ಮಾತಾಡಂಗಿಲ್ಲ ಅವ್ರು ಅವ್ರು ಬೇಕು ನೋಡ್ರಿ ನೋಡಪ್ಪ ದಿನಮಾನ ಭಾಳ ಕಠಿಣ ಅದಾವ ಪಾಪ ನಾವೇನು ಊಟಕ್ಕೆ ಪಾಪ ತುಂಬಲಕತ್ತದ ಅದ್ರಾಗ ನಿಮ್ದಿಟ್ಟು ಕಮ್ಮಿ ಮಾಡ್ಕೋರಿ ಯಾಕ ಪರಮಾತ್ಮ ನೆನ್ಸ್ಕೋಬೇಕಾಗೈತಿ ಯಾಕೆ ಯಾವಾಗ ಉಳತಂದ್ರೆ ಪಕ್ಕ ಗೊತ್ತಾಗಿಲ್ಲ ಗೊತ್ತಾಗುದಿಲ್ಲ ನೋಡ್ದಂಗಿ ಮಾಡ್ಬಂದಿರ್ತಾರ ನೀನು ಶಾಸ್ತ್ರ ಹೇಳೋರು ಏನಾರ ಬುದ್ಧಿ ಮಾತು ಕಲ್ಸ ನೀವು ಪೋಪಟ್ಟಿಗೆ ಹಿಡಿದಿ ಹೌದ್ ಹೌದ್ರಿ ನೀನು ಓದಕ್ಕೆಲ್ಲ ಬಿಡಕ್ಕೆಲ್ಲ ಅವ್ರು ಅಂತೂ ಯಾರು ಹೇಳದ್ ಕೇಳ್ತಾರೆ ಕಲ್ತ ಮಾತ ಕಟ್ಟಿದ ಬುತ್ತಿ ಕಡಿ ಎಂದು ಹೇಯಂಗಿಲ್ಲ ಅವ್ರು ಕಲ್ತ ಮಾತ ತಗೊಂಡ್ ಬರೋರು ಓದ್ಕೊಂಡೆ ಮಾತಾಡಂಗಿಲ್ಲ ಅವ್ರು ಅದಕ್ಕೆ ನೀ ದುಡ್ಕೋ ನೋಡು 14ನೇ ಶಾಲೆ ಕಲ್ತಿದಿ ಗ್ರಂಥಗಳು ತರಿಸ್ಕೋ ಗುರುಮುಖದಿಂದ ಕೇಳ್ಕೊಂಡು ಪರಿಪಾಠ ಮಾಡ್ಕೊಂಡು ಮಾತಾಡ್ತವ ಈಗೆಲ್ಲ ಹೆಣ್ಣಾಡು ಪೈಲಾದ ಎಲ್ಲ ಹೆಬ್ಬಟ್ಟುದು ಅದಾವ ನೀ ಎಲ್ಲ ಶಾಲಿ ಕಲ್ತಿದಿ ಲೌಕಿಕದೊಳಗಿನ ಮಾತು ತಂದು ಏನಾರು ಮಾತಾಡಿದ್ರೆ ಅವ್ನ ಜವಾಬ ಆಗುದಿಲ್ಲ ಅವು ಶಾಣ್ಯಾರ ಆತ್ಮಕ್ಕೆ ಒಪ್ಪುದಿಲ್ರಿ ಅದಕ್ಕೆ ಹೇಳ್ತಾರ ಏನಂತ ಮಣ್ಣ ದೇವರು ಹುಟ್ಟುದು ಒಡ್ಡರ್ ತಿಮ್ಮನ ಕೈಯಾಗ ಕಟ್ಟಿಗೆ ದೇವರು ಹುಟ್ಟುದು ಪಂಚಾಳ ಬಡಿಯನ ಕೈಯಾಗ ಕಲ್ಲ ದೇವರು ಹುಟ್ಟುದು ಯಾವ ಒಡ್ರ ತಿಮ್ಮನ ಕೈಯಾಗ ಇವು ದೇವರಲ್ಲ ಹೇಳ್ತಾರಲ್ರಿ ಸಂಗಿ ಕಾಜ ಕವಿಯಲ್ಲಾದ್ರೂ ಹೇಳ್ತಾರ ಶಿವ ಸೋಮ್ ಶಿವನೇ ನಿನ್ನ ಹೊರತ ದೇವರಿಲ್ಲ ಹೊಣ್ಣ ದೇವರಲ್ಲ ಏನು ಮಾಡ್ತಾವ ಗುಡಿಯಾನಕಲ್ಲ ಏನು ಇವು ಏನು ಮಾಡ್ಯಾರ ಪಂಚಾಳ ಬಡಿಗ್ಯ ಇವು ದೇವ್ರ ಬಾಂಧಿಕಿಸಿಂದ ನಮ್ಗೆ ಅನ್ನ ಊಟ ಆಶೀರ್ವಾದ ಕೊಡುದಿಲ್ಲ ಹೌದಲ್ರಿಪ್ಪ ಅವು ಕುಡು ಯಾವಾರ ಬೇರೆ ಐತಿ ಹೆಣ್ಮಗಳು ಹೇಳ್ತಾಳ ಏನಂತ ಹೇಳ್ತಾರ ನಿಮ್ಮಲ್ಲಿ ದೇವ್ರ ಐತಿ ಗುಡಿ ಮ್ಯಾಗ ಬಾಂಧಿಕಿಸಿಂದ ಕೊಡ್ಬೇಕು ಹೌದಲ್ಲ ತಲೆ ಕೆಟ್ಟೈತಿ ನಿನಗ ದೇವ್ರ ಎಲ್ಲಿ ಅದಾನ ದೇವರ ನಿನ್ನ ಒಳಗೂ ಅದಾನ ಹೊರಗೂ ಅದಾನು ಅನೂರೇನು ತೃಣ ಕಾಷ್ಟಗಳಲ್ಲಿ ಭಗವಂತ ತುಂಬಿಕೊಂಡಾನ ತುಂಬಿ ತುಳುಕ್ಲತ್ತಾನ
ದೇವರ ಅದಾನ ಅಂತೇಳಿ ಈ ವೇದಿಕೆ ಮೇಲೆ ಬಂದು ಹಾಡ್ಲಕತ್ತಿದ್ ನೀನು. ಹೌದ್ರಿ. ದೇವರಲ್ಲ ಅಂತೇಳಿ ಇಷ್ಟು ಮಂದಿ ಬರ್ಲಾಗತ್ತದ ಊರು ಬಿಟ್ಟು. ಊರ್ ದೇವರ ಗುಲ್ಬರ್ಗ ಜಿಲ್ಲಾ, ಯಾವ ವಿಜಾಪುರ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಸೊಲ್ಲಾಪುರ ಜಿಲ್ಲಾ, 4 ಜನ ಕೂಡೈತಿಲ್ಲಿ ದೇವ್ರದಾನ ಅಂತ ಹೇಳಿ. ದೇವರ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಮೊದಲು ನೀ ಏನ್ ಮಾಡ್ಬೇಕ್ರಿ? ಗುರುವಿನ ಹುಡುಕ್ಯಾಡಬೇಕು. ಹುಡುಕ್ಯಾಡ್ಯಾರ ಇವ್ರು ಗುರುತಾಯನ ಹುಡುಕ್ಯಾಡಕ್ಕೆ, ಗುರುವಿನ ಹುಡುಕ್ಯಾಡಂಗಿಲ್ಲ. ಗುರು ಎಂತವ್ ಬೇಕು, ಎಂತವ್ರು ಬೇಕ್ರಿಪ್ಪ? ಗುರುವಿನ ಹತ್ರ ಎಂತ ಲಕ್ಷಣ ಇರಬೇಕು ಅಂತ ಗುರುವಿಗೆ ಮಾಡ್ಕೊಂಡ್ರ ಪರಮಾತ್ಮ ಹೆಂಗದಾನು, ಒಳಗೂ ಅದಾನ ಹೊರಗೂ ಅದಾನ ಅನ್ನೋರೇಳು ತೃಣ ಕಾಷ್ಟಗಳಲ್ಲಿ ಭಗವಂತ ತುಂಬಿ ತುಳುಕ್ತಾ ಇದ್ದಾನ. ಶಾಸ್ತ್ರಗಳು ಹೇಳ್ತಾವ. ಅದಕ್ಕೆ ನಿನ್ನ ಪರಮಾತ್ಮ ಯಾರಿಗೆರೆ ಬಂದು ಭೇಟಿ ಆಗ್ಯಾನೇನು ಅಂತ ಕೇಳ್ತಾರ. ರಗಡ ಮಂದಿ ಭೇಟಿ ಆಗ್ಯಾನ್ರಿ. ಯಾವ ಅಕ್ಕ ಮಹಾದೇವಿಗೆ, ಇವ್ರು ಹೆಣ್ಮಕ್ಳಿಗೆ, ಹೇಮರೆಡ್ಡಿ ಮಲ್ಲಮ್ಮನಿಗೆ ಪ್ರತ್ಯಕ್ಷ ಆಗಿ ಜ್ವಾಳ ಬೀಸಿ ಕೊಟ್ಟಾನ, ಹಳಸಿದ ಅಂಬುಲಿ ಊಟ ಮಾಡ್ಯಾನ. ಏನು ಬೇಕ ಇವ್ರು ಹೆಣ್ಮಕ್ಳಿಗೆ ರಗಡ ಮಂದಿಗೆ ಭೇಟಿ ಆಗ್ಯಾನ. ಇದು ಭಕ್ತಿ ಪರೀಕ್ಷೆಗಾಗಿ ಪರಮಾತ್ಮ ನಿನಗೆ ಬಂದು ಭೇಟಿ ಆಗ್ಯಾನು. ಯಾವ ಬ್ಯಾಡ್ರ ಕಣ್ಣಾಯಿಗೆ ಭೇಟಿ ಆಗ್ಯಾನ. ಮಾನಂದ ಸೂಳಿಯ ಭಕ್ತಿ ನೋಡಿದನು. ಏನು ಮಾನಂದ ಸೂಳಿಯ ಭಕ್ತಿ ನೋಡಿದನು? ಆಕಿ ದಿನಾಲು ವೇಷವಾಟಿಕೆ ಮಾಡಕ್ಕೆ ಹಂತಕಿಗೂ ಪರಮಾತ್ಮ ಎತ್ತಿಡ್ದಾನ. ಹಂತಕಿಗೆ ಎತ್ತಿಡ್ದ, ನೀ ಯಾಗಿಡ್ದು ತಪ್ಪಲ. ಮತ್ತ ಪರಮಾತ್ಮ ಇಲ್ಲ ಅನ್ಬೇಡ. ಅದಕ್ಕೆ ನಮ್ಮ ಇನ್ಕ ಗುರುಗಳು ಹೇಳ್ರಿ ಕರೆ ಅಂದೇವಾಡಿ ಗೈ ವಿಶ್ ಮಾಸ್ತರ್ ಅಟ್ ಕಿವ್ಯಾಗ ಬೀಳಿಲ್ಲ ಹೆಣ್ಮಗಳಿಗೆ. ಏನತ್ತಾಳ? ಏನತ್ತಾರ? ಯಾರಿಗೆ ತಿನ್ಸ್ಯಾನ? ಯಾವ ನಮ್ಮ ಜ್ಞಾನೇಶ್ವರ ಮಹಾರಾಜರು ಉಣಿಸ್ಯಾರ ತಿನ್ಸಿಲ್ಲ? ಏನು ಜ್ಞಾನೇಶ್ವರ ಮಹಾರಾಜರಿಗೆ ತಿನ್ಸ್ಯಾರ? ನಾಮದೇವ ಉಣಿಸ್ಯಾನ ತಿನ್ಸ್ಯಾನ. ಹೌದು. ಘೋರ ಕುಂಬಾರ ಉಣಿಸ್ಯಾನ. ಚೋಕ ಮೇಳ ಉಣಿಸ್ಯಾನ. ಜನಬಾಯಿಗೆ ಉಣಿಸ್ಯಾನ. ಇವ್ರು ಜನಬಾಯಿಗೆ ಉಣಿಸ್ಯಾನ. ಅನಂತ ನಾಮಗಳಾದ ತೆಗೆದು ತೋರಿಸತಿ. ಎಷ್ಟು ತೋರ್ಸತಿ? ನಿಮ್ಮ ತಾಯಿ ಯಾರಿಗೆ ಅಂದು ಉಣಿಸ್ಯಾಳೇನು ಅದನ್ನ ಹೇಳು. ಇವ್ರ ತಾಯಿ 4 ಹುಡುಗರು ಇದ್ರ ಒಂದ್ ತಿಂದೈತೆ ಬಿಟ್ಟೈತೆ, ಇದನ್ನ ನೋಡಂಗಿಲ್ಲ. ಮತ್ತೆ ಯಾರಿಗೆ ಉಣಿಸ್ತಾಳು? ಮನ್ಯಾಗ ಗಂಡನ ಹೇಳ್ತಾಗಿತ್ತವ. ಒಮ್ಮನ ಆರುಳೆಲ್ಲ ಹುಗ್ಗಿ ಅದು ಚಪಾತಿ ಮಾಡ್ಕೊಂಡು ಹೋಗಿ ಗುಡ್ದಾಗ ಹೋಗಿ ಕುಂತು ತಿಂದು ಬರ್ತಾ. ಅದಕ್ಕೆ ಹೇಳ್ತಾರಲ್ಲ, ತಂದೆ ಸತ್ರ ತಲೆ ಹೋದಂತೆ, ತಾಯಿ ಸತ್ರ ಹೊಟ್ಯಾನ ಕರಳಕ್ಕಿತ್ತಂತೆ, ಅಣ್ಣ ಸತ್ರ ಬಲಭುಜ ಹೋದಂತೆ, ತಮ್ಮ ಸತ್ರ ಎಡಭುಜ ಹೋದಂತೆ, ಎನಗ ಬೇಡಾದ ಸತಿಗಳು ಸತ್ತರೆ ಎಡಗಾಲಿನ ಕೆರುವ ಸ್ವಾನ ಹೋದಂತೆ ಹೇಳ್ತಾರ. ಏನನ್ನ ಎನಗ ಬೇಡಾದ ಸತಿಗಳು ಯಾಕೆ ಬೇಡಪ್ಪ ಅಂದ್ರೆ ಗಂಡ ಹೊರಗೆ ಹೋಗೋಣ ಒಂದು ಮನ್ಯಾಗ ಮಾಡ್ಕೊಂಡು ತಿನ್ನೋದು, ಗಂಡ ಮನೆಗೆ ಬರೋಣ ಒಂದು ಬ್ಯಾರೆ ಮಾಡಿ ಕೊಡುದು. ಇಂಥ ಸತಿ ತಿರ್ಕೊಂಡ್ಲಂದ್ರ ಎಡಗಾಲಿನ ಚಪ್ಪಲ, ಯಾವಾಗ ಮೆಟ್ಟಿನ ಚಪ್ಪಲ್ ಇದ್ದುರಿ 2 ಕಿಲೋದು ಒಂದು ಕೊಡ್ತಾನ, ಕ್ವಾಟ್ರ ನೆತ್ತಾಗ ಅಲ್ಲೇ ಗಪ್ಪ ಅದ. ಮತ್ತ ತನಗೆ ಬೇಕಾದ ಸಚಿವರು ಸತ್ತರೆ ಆ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ ಕಳಸ ಮುರಿದಂತೆ ಹೇಳ್ತಾರ. ಕಳಸ ಮುರಿದಂತೆ ಯಾಕೆ ವರ್ಣನ ಮಾಡ್ರಿ ಹಾಕಿದ್ದು? ಮತ್ತ ಆಕಿ ಎಲ್ಲಾ ತರ ಗಂಡನ್ನ ತಿಳ್ಕೊಂಡು ನಡೆದಾಡ್ರಿ. ಬೇಕಲ್ಲ ಅಂತ ತಿಳುವಳಿಕೆ ಒಬ್ರಿಗೆ ಬೇಕಲ್ಲ. ಇಂಥವ್ ಹೆಂಗ ತಿಳಿದಿತ್ತು? ಅಲ್ಲ, ನಿಮ್ಮಲ್ಲಿ 36 ಮಂದಿ ಗರ್ತ್ಯಾರ ಅದಾರ. 36 ಮಂದಿ. ಏನು 36 ಮಂದಿ ಗರ್ತ್ಯಾರ ಅದಾರ? ಗ್ರಂಥದ ಇತಿಹಾಸ ನೋಡು. ಒಬ್ಬಕ್ಕಿದ್ರೆ ಹೆಸರು ಮಾತಾನೆ ಇಂತಕ್ಕೆ ಹಿಂಗ್ ಮಾಡಿ ಅಂತ ಹೇಳ್ಬೇಕಲ್ಲ. ಅವ್ರ ಹೆಂಗ ಹೇಳ್ತಾರ್ರಿ? ಅವ್ರ ಏನು ಬೆಳೆಸ್ಲಾಕ ಬಂದಾರ? ಅಭಿಮಾನ ಕಾಡ್ತದೇನು? ಅಭಿಮಾನ ಕಾಡ್ತೈತಿ. ಮತ್ತ ಮುಚ್ಚಿಡೋದೆಲ್ಲ ಮುಚ್ಚಿಡೋದು ಹಾಸಿಗೆ ಬಡ್ಯಾಗ ಬರೇ ಗಂಡದ ಇದನ್ನ ಉಪಚಾರ ಮಾಡ್ಕೊತ ಎದ್ದು ಬಿಡುದು. ಹಿಂಗಾದ್ರೆ ಕೆಲಸ ಆಗಂಗಿಲ್ಲ, ದಾಂಡಿಗೆ ಕಾಣೋದಿಲ್ಲ. ಅದಕ್ಕೆ ಏನಾಗೈತಿ? ಈಗ ಸಮಯ ಇಲ್ಲ ಆಗೈತಿ, 5 ಗಂಟೆ ಆಗೈತಿ. ಏನು ಕೇಳ್ಯಾಳ ಹೆಣ್ಮಗಳ? ಇಲ್ಲೋ ತಮ್ಮ ಬ್ರಹ್ಮ, ಎಲ್ಲಿ ಇಲ್ಲ ಬ್ರಹ್ಮ, ಎಲ್ಲಿ ಕೆಟ್ಟದೇನೋ ತಮ್ಮ ಹೇಳತ್ತೇಳ. ಅದಕ್ಕೆ ಖ್ಯಾಲಿ ತೋರಿ ಕೊಟ್ಟು ಮತ್ತೆ ಇಲ್ಲಿಗೆ ಮುಗಿಸಿ ಮುಂಜಾನೆ ಮತ್ತೆ ಚಾಲು ಮಾಡ್ಬೇಕಾಗ್ಯದ. ಅದಕ್ಕೆ ಮತ್ತೊಂದು ವಿಷಯ ಕೇಳ್ತಾರ. ಏನ್ ಕೇಳ್ಯಾರಿ? ನಾಳೆ ತನ ಹೇಳತ್ತ. ನಾಳೆ ತನ ಬ್ಯಾಡ, ಇಂದ ತಗೋಲ್ಲ. ನಾಳೆಗೆ ಹೇಳೋಣ ಹೇಳ್ರಿ. ಅದು ಇಂದ ತಗೋಲಿ. ಅದಕ್ಕೆ ಏನ್ ಕೇಳ್ತಾಳು? ತಂದಿ ಹಾಲು ಮಗ ಕುಡ್ದಾನತ್ತ. ಮಗಳ ಹಾಲ ತಂದೆ ಕುಡಿದು ಜೋಪಾನಾದವ್ರು ಯಾರತ್ ಕೇಳ್ಯಾರ? ಮಗಳು ಮಗನ ಹಾಲು ತಂದಿ ಕುಡ್ದ ಜೋಪಾನ ಆದವ್ರು ಯಾರತ್ ಕೇಳ್ತಾರ ಅವ್ರು. ಅಲ್ಲ, ಇಟ್ಟೆಲ್ಲ ಮತ್ತೆ ವಿಚಾರ ಮಾಡಕ ಹಾಲಲ್ಲಿ ಯಾರು ಗೊತ್ತದ? ಹಾಲು ಯಾರು ರೀ? ಹಾಲು ಯಾರು? ಅಪ್ಪನಲ್ಲ. ಅಪ್ಪನೇವಿಲ್ಲ. ಮತ್ತೆ ಮೊದಲು ಅವ್ರ ಮನೆಗೆ ಇತ್ತು ಏನು? ಅಲ್ಲೆಲ್ಲಿ ಬರ್ತಾವ ಈ ಕಡೆ. ಏನು ಅಪ್ಪನ ಅಂಟ ಮಲಿಗೆ ಇರ್ತಾಳ, ಆಕಿಗೆ ಜೋಡ್ ಮಲಿಗೆ ಹಾಲು ಬೀಳ್ತಾವ ನೋಡ್ರಿ. ಅವನು ಹಾಲು ಕುಡ್ದಾನ ಪಾಲೈತಿ ಇದ್ರಾಗ ಇದೇನೈತಿ? ಅದಕ್ಕೆ ಏನು ಕೇಳ್ತಾರ ಅವರು? ಕೇಳೋದು ವಿಷಯ ಕರೆಕ್ಟ್ ಹೆಂಗ್ರಿ?
ಅಪ್ಪ ಮಗನ ಹಾಲು ಕುಡ್ದಾನ ಅಂತ ಹೇಳ್ತಾರ ಅವ್ರ. ಮಗಳ ಹಾಲ ಮಗನ ಹಾಲು ನೋಡ್ರಿ ಒಬ್ಬಾಕಿ ಸಿಂಧಿ ಗಿಡ ಆಗಿಳು ಏರು ಸಿಂಧಿ ಗಿಡ ಆಗಿಳ. ಸಿಂಧಿ ಗಿಡ ಆಗಿಳು ಹಾ ಹಾ ಮಗಳ ಮೇಲೆ ಮನಸ್ಸು ಮಾಡಿದ ಇನ್ನು ನಾನು ಕೆಲಸನ ಬಾತ ಸಿಂಧಿ ಗಿಡ ಆಗಿ ಅಡ್ವಾಗ ನಿಂತು ಅಡವ್ಯಾಗ ನಿಂತಳು. ಹೋಗಿ ಅದಕ್ಕಾದ್ರೆ ಬಿಡ್ಲಿಲ್ಲ ಹೋಗಿ ಅದಕ್ಕೆ ಕೆತ್ತಿ ಅದ್ರ ಹಾಲು ತೆಗೆದು ಹಾಲು ತೆಗೆದು ಕುಡ್ದಾನ. ಅವನು ಕುಡ್ದಾನ. ಮತ್ತೆ ಇದೇನು ದೊಡ್ಡ ತೆಗದ ಮತ್ತೇನು ದೊಡ್ಡ ಮಾತು